ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೇರಾ ಚಾನಲ್. ಇತ್ತೀಚೆಗೆ ನಿಮ್ಮ ಮನಸ್ಸಲ್ಲಿ ಒಂದೇ ಪ್ರಶ್ನೆ ಪದೇ ಪದೇ ಕಾಡ್ತಾ ಇರಬಹುದು. ಉತ್ತರಕ್ಕಾಗಿ ಹಲವಾರು ಕಡೆ ನೀವು ಹುಡುಕಿರಬಹುದು. ಆದರೆ ಕೆಲವೊಂದು ಪ್ರಶ್ನೆಗಳು ನಾವು ಹುಡುಕೋ ಜಾಗದಲ್ಲಿ ನಮಗೆ ಸಿಗೋದಿಲ್ಲ. ಅವು ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ರೂಪದಲ್ಲಿ ನಮ್ಮನ್ನು ಖಂಡಿತವಾಗ್ಲೂ ತಲುಪುತ್ತೆ. ಮೋಸ್ಟ್ಲಿ ಇದೇ ರೀತಿಯ ಒಂದು ಉತ್ತರಗಳನ್ನು ಈ ಒಂದು ಶಿವ ಕಾರ್ಡ್ ರೀಡಿಂಗಲ್ಲಿ ನೀವು ತಿಳ್ಕೊಬೋದಾಗಿರುತ್ತೆ. ಈ ರೀಡಿಂಗ್ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಒಂದು ಸಂದೇಶವನ್ನು ಕೂಡ ಒಳಗೊಂಡಿರಬಹುದು. ಆದರೆ ನಿಮ್ಮ ಮುಂದಿನ ಹೆಜ್ಜೆ ಸ್ಪಷ್ಟವಾಗಿ ನೋಡೋದಕ್ಕೆ ಒಂದು ಒಳ್ಳೆಯ ಒಂದು ಪರ್ಸ್ಪೆಕ್ಟಿವ್ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ. ಆದ್ದರಿಂದ ಆ ಥರ ಮಾಡಬೇಡಿ, ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾವ ಕಾರ್ಡ್, ಯಾವ ಪದ ಅಥವಾ ಯಾವ ಸಂದೇಶ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಾಗಿ ನಿಮಗೆ ಅನ್ವಯ ಆಗುತ್ತೆ ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಅದು ನಿಮಗೆ ರೆಸೊನೇಟ್ ಆಯಿತೋ ಇಲ್ವೋ ಅನ್ನೋದನ್ನು ತಿಳಿಸಿ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ಕ್ಷಣಕಾಲ ಪರಶಿವನಲ್ಲಿ ಧ್ಯಾನವನ್ನು ಮಾಡ್ತಾ ಮೂರರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಅಥವಾ 3 ಪ್ರಶ್ನೆಗಳಿದೆ ನಿಮ್ಮ ಮನಸ್ಸಲ್ಲಿ ಅನ್ನೋದಾದರೆ 3 ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಒಂದೊಂದು ಕಾರ್ಡಿಗೆ ಒಂದೊಂದು ಪ್ರಶ್ನೆ ಅನ್ನೋದನ್ನು ಇಟ್ಕೊಳ್ಳಿ. ಈ ದಿನದ ರೀಡಿಂಗ್ ಶುರು ಮಾಡೋದಕ್ಕೂ ಮೊದಲು ನೀವು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ. ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಹೋದರೂ ಸರಿಯಾಗಿ ಆಗ್ತಾ ಇಲ್ಲ. ಈ ರೀತಿ ಸಮಸ್ಯೆಗಳೇನಾದರೂ ಇದ್ದರೆ ಖಂಡಿತ ಈ ಒಂದು ಕ್ರಿಸ್ಟಲನ್ನು ನೀವು ಉಪಯೋಗ ಮಾಡಬಹುದು. ಇದರಲ್ಲಿ ನಿಮ್ಮ ಜಾತಕಕ್ಕೆ ಸರಿ ಹೊಂದುವಂತಹ ಒಂದು ಶುಭ ಆಗಿರುವಂತಹ ಕ್ರಿಸ್ಟಲ್ಗಳನ್ನು ಹಾಕಿರ್ತೀವಿ. ನಿಮ್ಮದು ಡೇಟ್ ಆಫ್ ಬರ್ತ್ ಇದೆ ಅನ್ನೋದಾದರೆ ನ್ಯೂಮರಾಲಜಿ ವೈಸ್ ನಿಮಗೆ ಯಾವ ಒಂದು ಕ್ರಿಸ್ಟಲ್ ಸರಿ ಹೋಗುತ್ತೆ ಅನ್ನೋದನ್ನು ಕೂಡ ಹಾಕಿರ್ತೀವಿ. ಅದರ ಜೊತೆಗೆ ನಿಮ್ಮದೇನಾದರೂ ಕಾರ್ಮಿಕ್ ನಂಬರ್ ಇದೆಯಾ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ, ಅಥವಾ ನಿಮ್ಮ ಹೆಸರಲ್ಲಿ ನಿಮಗೇನಾದರೂ ಕಾರ್ಮಿಕ್ ಡೆಪ್ಟ್ ಇದೆಯಾ ಅನ್ನೋದನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಟಲ್ಗಳನ್ನು ಇದರಲ್ಲಿ ಹಾಕಿರೋದ್ರಿಂದ ಎಲ್ಲ ತೊಂದರೆಗಳಿಂದ ನಿಮಗೆ ಒಂದು ಪರಿಹಾರಗಳನ್ನು ತಗೋಬೋದಾಗಿರುತ್ತೆ. ಅದರ ಜೊತೆಗೆ ಏನೆಲ್ಲ ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ, ಬಿಸ್ನೆಸ್ಸಲ್ಲಿ ಸಕ್ಸಸ್ ಬೇಕು ಅಂದ್ಕೊಂಡಿದ್ದೀರಾ, ಕರಿಯರಲ್ಲಿ ಸಕ್ಸಸ್ ಬೇಕು ಅಂದ್ಕೊಂಡಿದ್ದೀರಾ, ಈ ರೀತಿ ಏನೆಲ್ಲ ಅಂದ್ಕೊಂಡಿದ್ದೀರಾ ಅದನ್ನು ಸಾಧನೆ ಮಾಡೋದಕ್ಕೆ ಈ ಒಂದು ಕ್ರಿಸ್ಟಲ್ಗಳು ನಿಮಗೆ ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ರಕ್ಷಣೆಗಾಗಿ ಕೂಡ ಇದರಲ್ಲಿ ಕ್ರಿಸ್ಟಲ್ಗಳನ್ನು ಹಾಕಿರ್ತೀವಿ. 7 ಚಕ್ರಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಇದರಲ್ಲಿ 7 ಚಕ್ರಗಳಿಗೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ಗಳನ್ನು ಕೂಡ ಹಾಕಿರ್ತೀವಿ. ಯಾರಿಗೆಲ್ಲ ಬೇಕಾಗಿದೆ ಖಂಡಿತ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಶಿವನ ಸಂದೇಶ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ತುಂಬ ಎಲ್ಲನೂ ನಿಂತು ಹೋಗಿದೆ. ಯಾವ ಕೆಲಸನೂ ಮುಂದೆ ಹೋಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಅವಕಾಶಗಳು ನಿಮ್ಮ ಸುತ್ತ ಕಾಣಿಸ್ತಾ ಇರಬಹುದು. ಮನಸ್ಸಲ್ಲಿ ಏನೋ ಒಂದು ಕನ್ಫ್ಯೂಷನ್ಸ್ ಮತ್ತು ನಿರಾಸೆ ಅನ್ನೋದು, ಹಿಂದಿನ ಯಾವುದೋ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ನೆನಪು ಮಾಡ್ಕೊಂಡು ಅದಾಗುತ್ತೋ ಇಲ್ವೋ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಸಿಗ್ತಾ ಇರುವಂಥ ಸಂದೇಶ ಏನಿದೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬಾರ್ದು ಅನ್ನೋದು ಸಿಗ್ತಾ ಇದೆ. ಸಿಗದೇ ಇರೋದ್ರ ಮೇಲೆ ಗಮನ ಕೊಟ್ಟು ಈಗಾಗಲೇ ಇರುವಂತಹ ಒಂದು ಆಶೀರ್ವಾದ ಏನಿದೆ, ಒಂದು ವಸ್ತು ಆಗಿರ್ಬೋದು, ಅವಕಾಶ ಏನಿರ್ಬೋದು, ಅದನ್ನು ಮರಿಬಾರ್ದು ಅನ್ನೋದನ್ನ ನೋಡ್ತಾ ಇದ್ದೀವಿ. ಹೊಸ ಅವಕಾಶ ಅಥವಾ ಹೊಸದಾಗಿರುವಂಥ ಒಂದು ದೃಷ್ಟಿಕೋನವನ್ನು ಸ್ವೀಕಾರ ಮಾಡುವಂಥ ಸಮಯ ಈಗ ಬಂದಿದೆ ಅಂತ ನೋಡ್ತಾ ಇದ್ದೀವಿ. ಶಿವನ ಒಂದು ಕಾರ್ಡ್ ಹೇಳ್ತಾ ಇದೆ, ನಿಮ್ಮ ಸುತ್ತಲಿರುವಂಥ ಶಕ್ತಿನ ಕ್ಲೆನ್ಸ್ ಮಾಡುವಂಥ ಟೈಮ್ ಈಗ ಬಂದಿದೆ. ಕೆಲವೊಂದು ಸಲ ಒಂದು ನೆಗೆಟಿವ್ ಎಮೋಷನ್ಸನ್ನು ನೀವು ಕ್ಯಾರಿ ಮಾಡ್ತಾ ಇರ್ಬೋದು. ಹಳೆಯ ಒಂದು ನೆನಪಾಗಿರ್ಬೋದು, ಅಥವಾ ಯಾವುದೋ ಒಂದು ಪರಿಸ್ಥಿತಿ, ನೀವು ಸಿಕ್ಕಾಕೊಂಡಿದ್ದಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಪದೇ ಪದೇ ನೀವು ನೆನಪು ಮಾಡ್ಕೊಳ್ಳೋದ್ರಿಂದ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ಲಾಕೇಜಸ್ ಮಾಡುತ್ತೆ. ಇದರಿಂದ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಲೈಫಲ್ಲಿ. ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ, ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡ್ಕೊಳ್ತಾ, ಕ್ಲಾರಿಟಿ ಅನ್ನೋದು ನಿಮ್ಮ ಲೈಫಲ್ಲಿ ಬರುವಂತಹ ಒಂದು ಸಮಯ ಈಗ ಬಂದಿದೆ. ಅದಕ್ಕಾಗಿ ನೀವು ಮೊದಲು ಮಾಡಬೇಕಾಗಿರೋದು ಆ ಒಂದು ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡಬೇಕಾಗುತ್ತೆ. ಆ ನಂತರನೇ ನೀವು ಯಾವುದೇ ಒಂದು ನಿರ್ಧಾರವನ್ನು ತಗೊಂಡ್ರೆ ಅದು ಎಲ್ಲವುದು ಕೂಡ ನಿಮಗೆ ಒಂದು ಸಕ್ಸಸ್ ಆಗುವಂಥ ಒಂದು ದಾರಿಲಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇದಕ್ಕೆ ನೀವು ಮಾಡಬೇಕಾಗಿರುವಂಥ ಪರಿಹಾರಗಳೇನು ಅಂತ ನೋಡೋದಾದರೆ, ಪ್ರತಿ ಸೋಮವಾರ ಅಥವಾ ಪ್ರತಿದಿನ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಹೇಳ್ಕೋಬಹುದು. ಮನೆಯಲ್ಲಿ ಧೂಪ ಅಥವಾ ಕರ್ಪೂರವನ್ನು ಹಚ್ಚೋದು, ಮತ್ತು ಅಟ್ಲೀಸ್ಟ್ ಒಂದು ಅಮಾವಾಸ್ಯೆಗಳ ಟೈಮಲ್ಲಾದರೂ ಕೂಡ ಧೂಪವನ್ನು ಹಚ್ಚಿ ಮನೆಯ ಪ್ರತಿಯೊಂದು ಕಡೆಯೂ ಕೂಡ ಅದನ್ನು ಹೊಗೆಯನ್ನು ತಾಗಿಸುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದಷ್ಟು ಕೂಡ ನಿಮ್ಮಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ. ನೀವು ಕಾಯ್ತಾ ಇರೋ ಉತ್ತರ ಬರೋದಕ್ಕೆ ಮೊದಲು ನಿಮ್ಮ ಮನಸ್ಸಿನಲ್ಲಿ ಜಾಗ ಬೇಕಾಗಿರುತ್ತೆ. ಹಳೆ ನಿರಾಸೆಗಳನ್ನೆಲ್ಲ ಬಿಟ್ಟು ಹೊಸ ಅವಕಾಶಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
ನಿಮ್ಗೇನಾದ್ರೂ ಕೂಡ ತುಂಬ ಒಂದು ಎಲ್ಲಾನು ನಿಂತಲ್ಲೇ ನಿಂತು ಹೋಗ್ತಾ ಇದೆ, ಯಾವ ಕೆಲಸನೂ ಸಾಗ್ತಾ ಇಲ್ಲ ಮುಂದೆ, ಏನಿರಬಹುದು ತೊಂದರೆ? ಏನೂ ಮಾಡೋಕ್ಕಾಗ್ತಿಲ್ವಲ್ಲ? ಒಂದು ಆರೋಗ್ಯ ಸಮಸ್ಯೆಗಳು ಕೂಡ ಅಷ್ಟೇ. ಪ್ರತಿದಿನ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಮನೇಲಿರುವಂಥ ಒಂದು ಸಮಸ್ಯೆಗಳು, ಬಿಸ್ನೆಸ್ಸಲ್ಲಿ ಸಮಸ್ಯೆಗಳು ಸಾಲ್ವ್ ಆಗ್ತಾನೇ ಇಲ್ಲಪ್ಪ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಂದರೆ, ಖಂಡಿತವಾಗ್ಲೂ ಅದೊಂದು ನೆಗೆಟಿವ್ ಎನರ್ಜಿಯಿಂದ ಆಗಿರಬಹುದು. ಕೆಲವರು ಒಂದು ದೃಷ್ಟಿದೋಷದಿಂದ ಅಥವಾ ಇನ್ಯಾವುದೋ ಒಂದು ಕೆಟ್ಟ ಶಕ್ತಿಗಳು ನಿಮ್ಮನ್ನು ಕಾಡಿಸ್ತಾ ಇರಬಹುದು. ಅದರಿಂದ ನಿಂತಲ್ಲೇ ನಿಂತು ಹೋಗಿರುತ್ತೆ ಎಲ್ಲ ಕೆಲಸಗಳು. ಅದನ್ನು ರಿಮೂವ್ ಮಾಡಬೇಕಂದ್ರೆ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಇದನ್ನು ಹಾಕ್ಕೊಳ್ಳೋದ್ರಿಂದ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ನಿಮ್ಗೆ ಈಗಾಗಲೇ ತೊಂದರೆ ಕೊಡ್ತಿದೆ ಅನ್ನೋದನ್ನು ರಿಮೂವ್ ಮಾಡಬಹುದು. ಅದ್ರ ಜೊತೆಗೆ ನಿಮಗೆ ಯಾರಾದರೂ ನಮಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಅನಿಸಿದ್ರೆ, ಯಾರಾದರೂ ನಮಗೆ ಕೆಡುಕನ್ನು ಮಾಡಿಸಿದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಅನುಮಾನ ಇದ್ದಾಗಲೂ ಕೂಡ ಈ ಒಂದು ಕ್ರಿಸ್ಟಲ್ಗಳನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಂದು ರಕ್ಷಣೆಯನ್ನು ಈ ಕ್ರಿಸ್ಟಲ್ಗಳು ಕೊಡುತ್ತೆ. 2ನೇ ಕಾರ್ಡನ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ರಾ? ನಿಮಗೆ ಶಿವನ ಒಂದು ಸಂದೇಶ ಏನಿದೆ ಅಂತ ನೋಡೋದಾದರೆ, ನಿಮ್ಮ ಜೀವನದ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಚಾಪ್ಟರ್ ಮುಗಿತಾ ಇರೋ ಒಂದು ಹಂತಕ್ಕೆ ಬಂದಿದೆ. ಅದು ಕಷ್ಟದ ಚಾಪ್ಟರ್ ಆಗಿರ್ಬೋದು, ಅಥವಾ ನೀವು ಬಹಳ ದಿನಗಳಿಂದ ಏನು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಯಾವೆಲ್ಲ ಒಂದು ಆ ಒಂದು ಕಷ್ಟದ ಸಮಯದಲ್ಲಿ ಕೆಲವೊಂದು ಪಾಠಗಳನ್ನು ಕೂಡ ನೀವು ಕಲ್ತಿರ್ತೀರ. ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಹೊಸ ಆರಂಭಕ್ಕೆ ನಿಮ್ಮನ್ನು ಅದೆಲ್ಲದು ಕೂಡ ನೀವೇನಿಷ್ಟು ದಿನ ಸ್ಟ್ರಗಲ್ ಮಾಡಿದ್ದೀರಲ್ವ, ಅದೆಲ್ಲ ಒಂದು ಪಾಠದ ರೀತಿ ನಿಮ್ಮನ್ನು ಹೊಸದಾದ ಜೀವನಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಇದು ಕಾರ್ಮಿಕ್ ಸೈಕಲ್ ಕೂಡ ಆಗಿರ್ಬೋದು. ಒಂದು ಚಕ್ರ ಪೂರ್ತಿ ಆಗ್ತಾ ಇದೆ. ಅದ್ರ ಜೊತೆ ಯಶಸ್ಸಾಗಿರ್ಬೋದು, ಒಂದು ಹೊಸ ಅವಕಾಶಗಳು ನಿಮಗೆ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಹಳೇದಾಗಿರುವಂಥ ಏನಿದೆ ಆ ಒಂದು ನೆಗೆಟಿವ್ ಸಿಚುವೇಶನ್ಸ್ ಆಗಿರ್ಬೋದು ಅಥವಾ ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು, ಅದೆಲ್ಲದನ್ನು ಬಿಟ್ಟು ಮುಂದೆ ಹೆಜ್ಜೆ ಇಡುವಂಥ ಸಮಯ ಈಗ ಬಂದಿದೆ. ಕೆಲವೊಂದು ಸಲ ಎಲ್ಲಾನು ವಿಷಯಗಳು ನೀವು ಅಂದ್ಕೊಂಡಿರುವಂಥದ್ದೇನಿದೆ ಅದೆಲ್ಲ ನಿಮ್ಮ ವಿರುದ್ಧವಾಗಿಯೇ ನಡೀತಾ ಇದೆ ಅನಿಸ್ಬಹುದು. ಅಥವಾ ನೀವು ಎಷ್ಟು ಕೆಲವರನ್ನಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಿಷಯನ ತುಂಬ ಹತ್ತಿರ ಹೋಗ್ತಾ ಇದ್ದೀನಿ, ಅವರ ಹತ್ತಿರ ಹೋಗ್ತಾ ಇದ್ದೀನಿ, ಅವರನ್ನು ಒಂದು ನನ್ನ ಜೀವನದಲ್ಲಿ ಬರಮಾಡ್ಕೊಳ್ತಾ ಇದ್ದೀನಿ ಅಂತ ಪ್ರಯತ್ನ ಮಾಡ್ಬೋದು. ಅದೆಲ್ಲನೂ ಕೂಡ ನಿಮ್ಮಿಂದ ದೂರ ಹೋಗ್ತಾನೆ ಇರುತ್ತೆ. ಜನ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಯಶಸ್ಸಾಗಿರ್ಬೋದು ನಿಮ್ಮಿಂದ ದೂರ ಹೋಗ್ತಾನೆ ಇರಬಹುದು. ಆದರೆ ನೀವು ಅದನ್ನು ಪ್ರಯತ್ನ ಮಾಡ್ತಾನೆ ಇರಬೇಕು. ಆಗ ಮಾತ್ರ ಆ ಒಂದು ಸಮಯ ನಿಮ್ಮ ಪರವಾಗಿ ಕೂಡ ಬರುತ್ತೆ. ನಿಮ್ಮ ಜೀವನಕ್ಕೆ ಅವರು ಬರ್ತಾರೆ ಅಥವಾ ಯಶಸ್ಸನ್ನೋದು ನಿಮಗೆ ಯಾವತ್ತೂ ಕೂಡ ನಾವು ಗಿವ್ ಅಪ್ ಮಾಡಬಾರ್ದು ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಡೋರ್ ಕ್ಲೋಸ್ ಆಗಿದೆ ಅಂತ ಅಲ್ಲೇ ನಿಲ್ಲಬೇಡಿ. ನಿಮಗಾಗಿ ಹೊಸ ದಾರಿಗಳು ಈಗಾಗಲೇ ಕಾಯ್ತಾ ಇದೆ. ಭಯನ ಬಿಟ್ಟು ಮುಂದೆ ಹೋಗಿ ಅನ್ನೋದು ಶಿವನ ಸಂದೇಶ ಆಗಿದೆ. ಸೋಮವಾರ ನೀವು ಓಂ ತ್ರಯಂಬಕಂ ಯಜಾಮಹೆ ಅನ್ನೋ ಒಂದು ಮಹಾಮೃತ್ಯುಂಜಯ ಮಂತ್ರವನ್ನು 21 ಬಾರಿ ಹೇಳ್ಕೋಬಹುದು. ಇದನ್ನು ಹೇಳ್ಕೊಳ್ಳೋದ್ರಿಂದ ಈಗಾಗಲೇ ಏನು ನಿಮ್ಮ ಜೀವನದಲ್ಲಿ ಅಡೆತಡೆಗಳಿದೆ ಅಲ್ವಾ, ಅದನ್ನೆಲ್ಲ ರಿಮೂವ್ ಮಾಡಿ ಮುಂದಿನ ಒಂದು ಒಳ್ಳೆಯ ದಾರಿಗೆ ಹೋಗೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಮುಕ್ತಾಯ ಆಗ್ತಾ ಇದೆ ಅಲ್ವಾ, ಅಂದರೆ ಈಗಾಗಲೇ ನೀವು ಸೋಲನ್ನು ಅನುಭವಿಸಿರ್ಬೋದು ಅಥವಾ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಹೊರಗಡೆ ಬರ್ತಾ ಇರಬಹುದು. ಅದನ್ನು ಹೊಸ ಆರಂಭಕ್ಕೆ ಇದೆಲ್ಲ ಕೂಡ ನಿಮ್ಮನ್ನು ಸಿದ್ಧತೆ ಮಾಡ್ತಾ ಇರುವಂಥದ್ದು. ಕೆಲವೊಂದು ಸಲ ದೇವರು ಉತ್ತರ ನಾವು ತುಂಬ ನಿರೀಕ್ಷೆ ಮಾಡಿರುವಂಥ ಉತ್ತರ ಬರೋದಿಲ್ಲ. ಆದರೆ ನಮಗೆ ಅಗತ್ಯ ಇರುವಂಥದ್ದು ಖಂಡಿತ ಬರುತ್ತೆ. ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೆಜ್ಜೆ ಇಡಿ, ಖಂಡಿತ ಎಲ್ಲನೂ ಒಳ್ಳೆಯದಾಗುತ್ತೆ. ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಕೆಲವೊಂದು ಮನಸ್ಸಿಗೆ ಸಂಬಂಧಪಟ್ಟಂಥ ಒಂದು ತೊಂದರೆಗಳಾಗಿರ್ಬೋದು, ನಮ್ಮ ಜೀವನದಲ್ಲಿರುವಂಥ ಸಂಬಂಧಗಳಲ್ಲಿ, ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ತೊಂದರೆಗಳಿರುತ್ತಲ್ವ, ಆ ಎಲ್ಲ ಒಂದು ತೊಂದರೆಗಳನ್ನು ಪರಿಹಾರವಾಗಿ ನಾವು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡ್ಬೋದು. ಯಾರಿಗೆಲ್ಲ ಅದರ ಒಂದು ಅವಶ್ಯಕತೆ ಇದೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಸಿಗ್ತಾ ಇರುವಂತಹ ಒಂದು ಸಂದೇಶ ಇಲ್ಲಿ ಎಚ್ಚರಿಕೆ ಮತ್ತು ಜಾಗೃತಿಯಿಂದ ಇರಿ ಅನ್ನೋದಾಗಿದೆ. ನಿಮ್ಮ ಸುತ್ತ ಇರೋ ಪ್ರತಿಯೊಬ್ಬರ ಉದ್ದೇಶ ಕೂಡ ಒಳ್ಳೆಯದಾಗಿಲ್ಲ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಕೆಲವರ ಒಂದು ಉದ್ದೇಶ ಯಾರಾದರೂ ಸಂಪೂರ್ಣ ಸತ್ಯನ ಹೇಳದೆ ನಿಮ್ಮಿಂದ ವಿಷಯಗಳನ್ನು ಮುಚ್ಚಿಟ್ಟಿರಬಹುದು, ನಿಮಗೆ ಮೋಸ ಕೂಡ ಮಾಡ್ತಾ ಇರಬಹುದು. ಕೆಲವೊಂದು ಸಲ ಇದು ಹೊರಗಿರೋ ಒಂದು ವ್ಯಕ್ತಿನ ಅಷ್ಟೇ ಸೂಚಿಸೋದಿಲ್ಲ. ನಿಮ್ಮ ಮನಸ್ಸಲ್ಲಿರುವಂಥ ಭಯ ಅಥವಾ ಯಾವುದಾದ್ರೂ ಒಂದು ಪರಿಸ್ಥಿತಿನ ಫೇಸ್ ಮಾಡೋಕ್ಕಾಗದೆ ನೀವು ಹಿಂದೆ ಸರಿತಾ ಇರುವಂಥದ್ದು, ಸತ್ಯವನ್ನು ಫೇಸ್ ಮಾಡೋಕ್ಕಾಗದೆ ಹಿಂದೆ ಸರಿಯುವಂತಹ ಒಂದು ಸಿಚುವೇಶನ್ ಕೂಡ ಆಗಿರಬಹುದು. ಭೈರವ ಕಾಡಿಲಿ ನಮಗೆ ಸಿಗ್ತಾ ಇರುವಂಥದ್ದು ಹೇಳ್ತಾ ಇದೆ, ಭಯವನ್ನು ನಿವಾರಿಸೋದು ಅಷ್ಟೇ ಅಲ್ಲ, ಇಲ್ಲಿ ಸತ್ಯವನ್ನು ಬಹಿರಂಗಪಡಿಸುವಂಥ ಶಕ್ತಿ ಕೂಡ ಈ ಭೈರವ ಕಾಡಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ಈಗ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ವಿಷಯಗಳು ದೂರ ಇದೆ, ಮರೆಮಾಚಿರುವಂಥ ಒಂದು ವಿಷಯಗಳು ಏನಿದೆ, ನಿಧಾನವಾಗಿ ಅದು ನಿಮ್ಮ ಹತ್ರ ಬರ್ತಾ ಇದೆ.
ಸತ್ಯ ಏನಿದೆ ಅಲ್ವಾ ಅದೆಲ್ಲ ನಿಮಗೆ ಇಷ್ಟರಲ್ಲೇ ತಿಳಿತಾ ಇದೆ. ಅದು ಒಂದು ವಿಷಯ ಆದರೆ ಮತ್ತೆ ನಿಮ್ಮ ಮನಸ್ಸಲ್ಲಿರುವಂಥ ಭಯದ ವಿಷಯಕ್ಕೆ ಬರೋದಾದರೆ, ಯಾವುದೇ ಒಂದು ನಿರ್ಧಾರಗಳನ್ನು ಒಂದು ಯೋಚನೆ ಮಾಡಿ ತೆಗೆದುಕೊಳ್ಳುವಂತಹ ಸಮಯ ಇದಾಗಿದೆ ಅಂತ ನೋಡ್ತಾ ಇದ್ದೀವಿ. ನೀವು ಯಾವುದಾದ್ರೂ ಒಂದು ಸತ್ಯದಿಂದ ದೂರ ಹೋಗ್ತಾ ಇದ್ದರೆ ಅಥವಾ ಅದನ್ನು ಫೇಸ್ ಮಾಡೋಕೆ ಭಯ ಪಡ್ತಾ ಇದ್ದರೆ, ನಿಮ್ಮ ಇಂಟ್ಯೂಷನನ್ನು ನಂಬಿ ಪ್ರತಿಯೊಂದು ಸಂಬಂಧ ಆಗಿರ್ಬೋದು, ನಿರ್ಧಾರ ಮತ್ತು ಅವಕಾಶ ಆದಷ್ಟು ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ನೀವು ತೆಗೋಬೇಕಾಗುತ್ತಾ. ಸತ್ಯವನ್ನು ಸ್ವೀಕರಿಸಿದಾಗ ಮಾತ್ರ ನಿಜವಾದ ರಕ್ಷಣೆ ಶಿವನಿಂದ ನೀವು ಪಡ್ಕೋಬಹುದು ಅನ್ನೋದನ್ನು ಇಲ್ಲಿ ಶಿವ ಅವರು ನಿಮಗೆ ಸಂದೇಶವಾಗಿ ಹೇಳ್ತಾ ಇರುವಂಥದ್ದು. ಪರಿಹಾರ ಈ ಒಂದು ಭಯಕ್ಕೆ ಏನು ಮಾಡಬಹುದು ಅಂತ ನೋಡೋದಾದರೆ, ಪ್ರತಿ ಮಂಗಳವಾರ ಅಥವಾ ಭಾನುವಾರ ಯಾವುದಾದ್ರೂ ಒಂದಿನ ಭೈರವ ಸ್ವಾಮಿಗೆ ಒಂದು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬಹುದು. ಓಂ ಕಾಲ ಭೈರವಾಯ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ನೀವು ಹೇಳ್ಕೊಳ್ಳೋದ್ರಿಂದ ಕೂಡ ಈ ಒಂದು ಭಯ ನಿಮ್ಮನ್ನೇನಾದರೂ ಕಾಡ್ತಾ ಇದ್ದರೆ ಅದರಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಯಾವುದೇ ಒಂದು ಇಂಪಾರ್ಟೆಂಟ್ ಆಗಿರೋ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಮೊದಲು ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೋಬಹುದು. ಸಾಯಂಕಾಲ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಿಮ್ಮ ಜೀವನದಲ್ಲಿರುವಂತಹ ಭಯ ಅಥವಾ ಯಾರಾದರೂ ನಿಮಗೆ ಮೋಸ ಮಾಡ್ತಿದ್ದೀರಾ ಅಥವಾ ಒಂದು ಕನ್ಫ್ಯೂಷನ್ ಇದೆಯಾ ಅದೆಲ್ಲನೂ ಕೂಡ ದೂರ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓವರಾಲ್ ಆಗಿ ನೋಡೋದಾದರೆ ನಿಮ್ಮನ್ನು ಜಾಗೃತವಾಗಿ ಇರಿ ಅಂತ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಅಂತಲೇ ಈ ಒಂದು ಕಾರ್ಡ್ ಬಂದಿರುವಂಥದ್ದು. ನೀವು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಒಂದು ಶಿವನ ಮೇಲೆ ನಂಬಿಕೆಯಿಂದ ಮುಂದುವರಿರಿ. ಸತ್ಯ ಯಾವಾಗ ನಿಮಗೆ ಸ್ಪಷ್ಟ ಆಗುತ್ತಲ್ವ ನಿಮ್ಮ ದಾರಿ ಕೂಡ ಆಗಲೇ ಸ್ಪಷ್ಟ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ಅದರ ಪಕ್ಕದಲ್ಲಿರುವಂಥ ಒಂದು ಹೈಪ್ ಬಟನ್ ಇರುತ್ತೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ಇನ್ನಷ್ಟು ಜನಕ್ಕೆ ನನ್ನ ಒಂದು ವಿಡಿಯೋ ರೀಚ್ ಆಗೋದಕ್ಕೆ ಸಹಾಯ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವರಿಗೆಲ್ಲ ಶೇರ್ ಮಾಡಿ. ಇದುವರೆಗೂ ನೀವು ಮಿಸ್ಟಿಕ್ ಎರಾ ಚಾನಲ್ನ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಸು ನಿಮಗೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಸೊ ಯಾರು ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಈ ಒಂದು ಕಾರ್ಡಲ್ಲಿರುವಂಥ ಸಂದೇಶ ನಿಮಗೆ ರೆಸನೇಟ್ ಆಯಿತೋ ಇಲ್ವೋ ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಾಗಿದೆ ಅಥವಾ ಕೆಲವೊಂದು ಪರಿಹಾರಗಳು ಬೇಕಾಗಿರಬಹುದು, ಆಕಾಶಿಕ್ ರೀಡಿಂಗ್ ಆಗಿರ್ಬೋದು, ಅದರಲ್ಲಿ ಆಕಾಶಿಕ್ ಹೀಲಿಂಗ್ ಅಂತ ಕೂಡ ಬರುತ್ತೆ, ಅದಾಗಿರ್ಬೋದು ಅಥವಾ ಕಾರ್ಮಿಕ್ ಕಾರ್ಡ್ ಕಟ್ಟಿಂಗ್ ಅಂದರೆ ನಿಮ್ಮ ಯಾವೆಲ್ಲ ತೊಂದರೆಗಳಿದೆ ಅಲ್ವಾ ಅದೆಲ್ಲದನ್ನು ಕೂಡ ಒಂದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಕ್ಕೆ ಕಾರ್ಮಿಕ್ ಕಾರ್ಡ್ ಕಟ್ಟಿಂಗನ್ನು ಉಪಯೋಗ ಮಾಡಬಹುದು. ಈ ರೀತಿ ಏನೆಲ್ಲ ಒಂದು ತೊಂದರೆಗಳಿದೆ ಅಲ್ವಾ ಅದೆಲ್ಲದಕ್ಕೂ ಪರಿಹಾರಗಳು ಬೇಕು ಅನ್ನೋದಾದರೆ ಖಂಡಿತ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮುಂದಿನ ದೈವಿಕ ಸಂದೇಶದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಶಿವನ ಕೃಪೆ, ರಕ್ಷಣೆ, ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಧನ್ಯವಾದಗಳು. ಶುಭ ದಿನ.